ಏನು ಡ್ಯಾಡ್, ಏನೋ ಬರಿತಾ ಇದ್ದೀರಾ? ಏನು ಸಮಾಚಾರ? ಏನಿಲ್ಲ ಮಗಳೇ, ಇತ್ತೀಚೆಗೆ ನಾವು ಮಾಡೋ ಪ್ಲ್ಯಾನ್ ಎಲ್ಲ ಯಾರಿಗೋ ಗೊತ್ತಾಗಿ ಫ್ಲಾಪ್ ಆಗ್ತಾ ಇವೆ. ಅದಕ್ಕೆ ನಾವು ಏನು ಮಾಡಬೇಕು ಅದನ್ನು ಬರವಣಿಗೆಯಲ್ಲಿ ಬರೆದಿಡ್ತಾ ಇದ್ದೀನಿ. ಅಲ್ಲ ಡ್ಯಾಡ್, ನೀವು ಬಾಯಲ್ಲಿ ಹೇಳಿದ್ರೇ ಜನಕ್ಕೆ ಅರ್ಥ ಆಗಲ್ಲ. ಅಂಥದ್ರಲ್ಲಿ ಬರೆದು ಕೊಟ್ಟರೆ ಅದನ್ನು ಅವರು ಓದಿ ತಾಳ್ಮೆಯಿಂದ ನೀವು ಮಾಡಿದ ಪ್ಲ್ಯಾನ ಕೆಲಸ ಮಾಡ್ತಾರ? ಚಾನ್ಸೇ ಇಲ್ಲ ಡ್ಯಾಡ್. ಅಷ್ಟಕ್ಕೂ ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗಬೇಕು ಅಂತ ಏನೂ ಇಲ್ವಲ್ಲ. ಯಾವುದೋ ಒಂದು ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಅಂತ ಈ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ನಾವು ತಿಳ್ಕೊಳ್ಳೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಹಾಗಲ್ಲ ಮಗಳೇ, ಈಗ ನೋಡು, ಆರ್ತಿನ ಕೊಲೆ ಮಾಡೋದಕ್ಕೆ ಹೊರಟ್ವಿ. ಆ ವಿಷಯ ಯಾರಿಗೋ ಗೊತ್ತಾಯಿತು, ಅವಳನ್ನ ಬಚಾವ್ ಮಾಡಿದ್ರು, ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗಿ ಹೋಯಿತು. ಅದು ಬಿಡು, ಮೊನ್ನೆ ಶಶಾಂಕ್ಗೆ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೆ. ಅದು ಯಾರಿಗೋ ಲೀಕ್ ಆಗಿ ಅವ್ರ ಅಳಿಯಾನೇ ಅದನ್ನು ಹಾಳು ಮಾಡಿಬಿಟ್ನಂತೆ. ಇದು ಭಾಳ ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲೋ ಎಡವಟ್ಟಾಗ್ತಾ ಇದೆ ಅಂತ. ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಾ ಇವೆ. ಅದಕ್ಕೆ ಬರೆದಿಟ್ಬಿಡೋಣ ಅಂತ. ಅಂದರೆ ನಮ್ಮ ಜೊತೆ ಇರೋರೇ ಯಾರೋ ನಮ್ಮ ವಿಷಯಗಳನ್ನ ಲೀಕ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ಯಾರಿರಬಹುದು ಅಂತ. ಯಾಕಂದರೆ ನನಗನ್ನಿಸಿದ ಮಟ್ಟಿಗೆ ನಮ್ಮ ಜೊತೆ ಯಾರೂ ಇಲ್ಲ. ನನಗೆ ಯಾಕೋ ಅರ್ಪಿತಾ ಮೇಲೆ ಅನುಮಾನ ಇದೆ ಡ್ಯಾಡ್. ಆ ಹೆಂಗಸನ್ನ ನಂಬೋದಕ್ಕಾಗಲ್ಲ. ನನಗನ್ಸುತ್ತೆ ನಮ್ಮ ಪ್ಲ್ಯಾನ್ ಎಲ್ಲ ಅವಳೇ ಹೊರಗಿನೊಳಗೆ ಹೇಳ್ತಾ ಇದ್ದಾಳೆ ಅಂತ. ನೀನು ತಪ್ಪು ತಿಳ್ಕೊಂಡಿದ್ಯಾ ನಿರೋಷ. ಅರ್ಪಿತಾ ಯಾವಾಗಲೂ ನನ್ನ ವಿಷಯದಲ್ಲಿ ಬೇರೆ ಯಾರಿಗೂ ಹಾಗೆ ಯಾವ ವಿಷಯಗಳನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಹಾಗೆ ಅನ್ನಿಸ್ತಿಲ್ಲ ಡ್ಯಾಡ್. ಈ ಅರ್ಪಿತಾ ಒಂದು ರೀತಿ ಸಮಯ ಸಾಧಕಿನೇ. ಅದಕ್ಕೆ ತಾನು ಸನ್ಯಾಸಿ ಅಲ್ಲದೆ ಇದ್ರೂ ಸನ್ಯಾಸಿ ಥರ ವೇಷ ಹಾಕೊಂಡು ಆ ಸಾಕ್ಷಿ ಮನೆ ಸೇರ್ಕೊಂಡಿದ್ದು. ನಿರೋಷ, ನಿನಗೆ ಅರ್ಪಿತಾ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನೀನು ಯಾವಾಗಲೂ ಅವಳನ್ನ ಅನುಮಾನದ ದೃಷ್ಟಿಯಿಂದನೇ ನೋಡ್ತಾ ಇದೀಯ. ಆದರೆ ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಡ್ಯಾಡ್, ಒಂದು ನಿಮಿಷ. ಏನಾಯ್ತು ಇದಕ್ಕೆ? ಏನು ಕೇಳಿಸ್ತು? ಅಕಸ್ಮಾತ್ ಪೆನ್ನಲ್ಲಿ ಮೈಕ್ರೋಫೋನ್ ಬಿದ್ದು ಗೊತ್ತಾಗೋಯ್ತಾ ಹೇಗೆ? ನಿರೋಷ, ಪೆನ್ನು ಯಾಕೆ ನೀರಿಗೆ ಹಾಕಿದೆ? ಯಾಕೆ ಅಂದರೆ ಈ ಪೆನ್ನಲ್ಲಿ ಮೈಕ್ ಇದೆ. ಅದಕ್ಕೆ ಇಷ್ಟು ದಿನ ನೀವೇನೇ ಪ್ಲ್ಯಾನ್ ಮಾಡಿದ್ರು ಅದು ಲೀಕ್ ಆಗ್ತಾ ಇದೆ. ಇನ್ನು ಮುಂದೆ ನೀವೇನೇ ಪ್ಲ್ಯಾನ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಬಿಡಿ. ಅದು ಸರಿ, ಈ ಪೆನ್ ನಿಮಗೆ ಯಾರು ಕೊಟ್ಟಿದ್ದು? ಇದನ್ನು ನನಗೆ ಯಾರು ಕೊಟ್ಟಿದ್ದು? ಹಾಂ, ಒಬ್ಬ ರಾಜಕೀಯ ವ್ಯಕ್ತಿ ನನಗಿದನ್ನು ಕೊಟ್ಟಿದ್ದ. ಬಡ್ಡಿ ಮಗ ನನ್ನ ಹತ್ರನೇ ಸಹಾಯ ತಗೊಂಡು ನನಗೆ ಡಬಲ್ಗೆ ಮಾಡಿದ್ದಾನೆ. ಛೇ.